ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಪಡ್ಕೊಳ್ಳೋದಕ್ಕೆ ಅಂತ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಜೆಡಿಎಸ್ ನಿಯೋಗ ಭೇಟಿಯನ್ನು ಕೊಟ್ಟಿದೆ. ಶಾಸಕ ಸುರೇಶ್ ಬಾಬು ನೇತೃತ್ವದ ತಂಡ ಭೇಟಿ ಕೊಟ್ಟಿರೋದು. ವೈದ್ಯರಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಜೆಡಿಎಸ್ನ ನಾಯಕರು. ಬಾಣಂತಿಯರ ವಾರ್ಡ್ ವೀಕ್ಷಿಸಿ ಕೆಲ ಬಾಣಂತಿಯರ ಜೊತೆ ಮಾತುಕತೆ ಕೂಡ ನಡೆಸಿದ್ದಾರೆ. ಜಿಲ್ಲಾ ಸರ್ಜನ್ ಬಸರೆಡ್ಡಿಯಿಂದ ಈ ಘಟನೆಯ ಬಗ್ಗೆ ಅಂದ್ರೆ ಸಾವಿನ ಪ್ರಕರಣಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಿಕೊಂಡಿದ್ದಾರೆ ಜೆಡಿಎಸ್ನ ನಿಯೋಗದ ಕಡೆಯಿಂದ. ಶಾಸಕ ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ ಜೆಡಿಎಸ್ನ ನಿಯೋಗ ಭೇಟಿ ಕೊಟ್ಟಿರೋದು. ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ ಈಗಾಗಲೇ ಸಾವಿನ ಪ್ರಕರಣ ಒಟ್ಟು ಬಿಮ್ಸ್ ಹಾಗೂ ಬಳ್ಳಾರಿ ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 5 ಜನರು ಬಾಣಂತಿಯರು ಸಾವನ್ನಪ್ಪಿರೋದು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ಕಡೆಯಿಂದ ಕೂಡ ವಿಪಕ್ಷ ನಾಯಕ ಸೇರಿದಂತೆ ಅನೇಕರು ಭೇಟಿ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಜೆಡಿಎಸ್ ನಿಯೋಗ ಕೂಡ ಇವತ್ತು ಭೇಟಿ ಕೊಟ್ಟಿದೆ. ಶಾಸಕ ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ ಒಂದು ತಂಡ ಹೋಗಿ ಜಿಲ್ಲಾಸ್ಪತ್ರೆಗೆ ಭೇಟಿ ಕೊಟ್ಟು ಅಲ್ಲಿರುವಂತಹ ವೈದ್ಯರ ಬಳಿ ಮಾಹಿತಿ ಪಡ್ಕೊಂಡಿದ್ದಾರೆ. ಬಾಣಂತಿಯರ ವಾರ್ಡ್ಗೆ ತೆರಳಿ ಬಾಣಂತಿಯರ ಜೊತೆ ಮಾತುಕತೆ ಕೂಡ ನಡೆಸಿದ್ದಾರೆ. ಆಮೇಲೆ ಒಂದು 2 ನಿಮಿಷ ಇಲ್ಲ ಹೋಗ್ತಾರೆ ವಿಷನ್ಸ್ ತಗೊಂಡು ಹೋಗ್ತಾರೆ. ಮೊಬೈಲ್ ಬಸರೆಡ್ಡಿ ಸರ್ ಸ್ವಲ್ಪ ಬನ್ನಿ ಸರ್ ಈ ಕಡೆ. ಎಲ್ಲ ಆಗಿದೆ ಈಗ. ಓಟಿ ಮುಂಚೆ ಈಗ ಚೇಂಜ್ ಮಾಡಿದ್ದಾರೆ ಆಫ್ಟರ್ ದಟ್ ಓಟಿ ಚೇಂಜ್ ಮಾಡಿದ್ದಾರೆ. ಬೇರೆ ಓಟಿ ಬಂದ್ ಮಾಡೋದು ಬೇರೆ ಓಟಿ ಮೊನ್ನೆ ಮಾಡಿದ್ರೆ ಮಾಡಿಸ್ಕೊಡ್ತೀವಿ ರೂಮಲ್ಲೆಲ್ಲ ಈಗಾಗಲೇ ಬಳ್ಳಾರಿ ಜಿಲ್ಲಾಸ್ಪತ್ರೆ ಅಂದ್ರೆ ಎಲ್ಲರೂ ಕೂಡ ಬೆಚ್ಚಿ ಬೀಳುವಂತೆ ಆಗ್ಬಿಟ್ಟಿದೆ. ಬಾಣಂತಿಯರ ಸಾವಿನ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ. ಇದಕ್ಕೇನು ಕಾರಣ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಈಗಾಗಲೇ ತನಿಖೆ ಕೂಡ ನಡೀತಾ ಇದೆ. ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿ ವರದಿಯನ್ನ ಕೊಡಿ ಅಂತ ಕೂಡ ಈಗಾಗಲೇ ತನಿಖಾ ತಂಡವನ್ನ ನೇಮಕ ಮಾಡಿದೆ. ಅದರ ಬೆನ್ನಲ್ಲೇ ಬಿಜೆಪಿ ಕಡೆಯಿಂದ ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೋಗಿ ಮಾಹಿತಿ ಕಲೆ ಹಾಕಿ ಬಂದಿದ್ರು. ಇವತ್ತು ಜೆಡಿಎಸ್ ನಿಯೋಗ ಕೂಡ ಆಸ್ಪತ್ರೆಗೆ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಭೇಟಿ ಕೊಟ್ಟು ಅಲ್ಲಿನ ವೈದ್ಯಾಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಈಗ ಎಷ್ಟು ಸಾವಾಗಿರೋದು, ಕಾರಣ ಏನು, ಸಿಸೇರಿಯನ್ ಆದ ಬಳಿಕ ಸಾವನ್ನಪ್ಪಿರೋದಲ್ವಾ, ಹಾಗಾಗಿ ಏನೇನು ಮೆಡಿಸಿನ್ ರಿಯಾಕ್ಷನ್ ಆಗಿತ್ತು, ಆರೋಪ ಇರೋದೇ ಇದು. ಮೆಡಿಸಿನ್ ರಿಯಾಕ್ಷನ್ನಿಂದಾಗಿ ಬಾಣಂತಿಯರು ಸಾವನ್ನಪ್ತಾ ಇದ್ದಾರೆ, ವೈದ್ಯರ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ ಅಂತ ಈಗಾಗಲೇ ಬಾಣಂತಿಯರನ್ನ ಕಳ್ಕೊಂಡಿರುವಂಥ ಪೋಷಕರು ಅಥವಾ ಕುಟುಂಬಸ್ಥರು ಆರೋಪ ಮಾಡ್ತಾ ಇರೋದು. ಹಾಗಾಗಿ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಜೆಡಿಎಸ್ನ ನಿಯೋಗ ಮಾಹಿತಿಯನ್ನು ಕಲೆ ಹಾಕಿದೆ. ಜೊತೆಗೆ ಬಾಣಂತಿಯರ ವಾರ್ಡ್ಗೂ ತೆರಳಿ ಅವ್ರ ಜೊತೆಗೂ ಕೂಡ ಮಾತುಕತೆ ನಡೆಸಿದ್ದಾರೆ. ಸದ್ಯಕ್ಕೆ ಅವರ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಅಂತ ಕೂಡ ಜೆಡಿಎಸ್ನ ನಾಯಕರು ವಿಚಾರಿಸಿದ್ದಾರೆ. TV5 ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈಗ ಅನುಮಾನ ಬಂದಿದೆ. ಸರ್ಕಾರ ಏನು ಮಾಡ್ತಾ ಇದೆ ಗೊತ್ತಿಲ್ಲ. ಆ ಔಷಧಗಳನ್ನು ಏನು ಸೀಸ್ ಮಾಡಿದೆಯೋ, ವಾಪಸ್ ತಗೊಂಡಿದೆಯೋ, ಮತ್ತೆ ಹಾಗೆ ಬಿಟ್ಟಿದ್ದಾರೋ ಅನ್ನುವ ಅನುಮಾನಗಳಾಗಿ ಇಲ್ಲೇ ಡಾಕ್ಟ್ರು ಮಾತಾಡ್ತಾ ಇದ್ರು. ಇನ್ಸಿಡೆಂಟ್ ಆದಮೇಲೆ ಹೆರಿಗೆಗೆ ಬರೋದಿಲ್ಲ ಕಡಿಮೆ ಆಗಿದೆ ಅಂತಕ್ಕಂಥದ್ದು. ಸಹಜವಾಗಿಯೇ ಇಂಥದ್ದು ಘಟನೆಗಳು ನಡೆದರೆ ಬಡವರು ಕೂಡ ಯಾರೂ ನಮ್ಮ ಆರೋಗ್ಯದ ಬಗ್ಗೆ ಬೇರೆ ಕಡೆಗೆ ಹೋಗ್ತಕ್ಕಂಥ ಅನಿವಾರ್ಯತೆಗಳು ಬರ್ತವೆ. ಇವತ್ತು ದಿವಸಕ್ಕೆ ಎಷ್ಟು ಪೇಷಂಟ್ ಬರ್ತಿದ್ವು ಅಷ್ಟು ಬರ್ತಾ ಇಲ್ಲ ಅನ್ನೋದು ಇದು ಸಹಜ. ಆದರೆ ಎಲ್ಲದಕ್ಕಿಂತ ದೊಡ್ಡ ದುರ್ದೈವ ಅಂದರೆ ಸರ್ಕಾರಕ್ಕೆ ಕಾಳಜಿನೇ ಇಲ್ಲ ಅನ್ನೋದಕ್ಕೆ ಇಲ್ಲಿಯ ಉಸ್ತುವಾರಿ ಸಚಿವರು ಬಂದು ಇವತ್ತಿಗೂ ನೋಡಿಲ್ಲ. ನಾಳೆ ಇನ್ನೂ 2 ದಿನ ಇದೆ ಕಾಣುತ್ತೆ. 9ನೇ ತಾರೀಕಿನಲ್ಲಿ ಅಸೆಂಬ್ಲಿ, 9ಕ್ಕೆ ಅಸೆಂಬ್ಲಿ ಚಾಲುವಾಗುತ್ತೆ. ಮತ್ತು ಅಲ್ಲಿ ಏನು ಉತ್ತರ ಕೊಡಬೇಕನ್ನೋದಕ್ಕಾದರೂ ಇಲ್ಲಿ ಬಂದು ನೋಡಿ ಹೋಗಬೇಕಾಗಿತ್ತು. ಮತ್ತು ಅಷ್ಟು ಕಾಳಜಿ ಇಲ್ಲ ಅಂದರೆ ಅದು ಏನು ಎತ್ತಿ ತೋರಿಸ್ತದೆ ಅಂದರೆ ಅವರ ಭಾವನೆಗಳು ಏನಿದ್ದಾವೆ ಈ ಕಡೆ ಇಲ್ಲ, ಅವ್ರ ಲಕ್ಷ್ಯ ಬೇರೆ ಕಡೆಗೆ ಇದೆ ಅಂತ ಅನ್ನಿಸ್ತದೆ. ಸರ್ಕಾರ ವೈಫಲ್ಯ ಆಗಿದೆ. ಜೊತೆಗೆ ಅವರು ಕೂಡ ವೀಕ್ಷಣೆ ಮಾಡಬೇಕಾಗಿರುವಂಥದ್ದು ಕೂಡ ಅದನ್ನು ನಮ್ಮ ನಾಯಕರು ಕೂಡ ಹೇಳಿದ್ದಾರೆ. ಇವತ್ತು ಏನಾಗಿದೆ, ಬಾಣಂತಿಯರಿಗೆ ಅದರ ಬಗ್ಗೆ ಕೇರ್ ತಗೊಂಡು ಸರ್ಕಾರ ಯಾವುದೇ ಮೆಡಿಸಿನ್ ಡ್ರಗ್ಸ್ ಆಗಲಿ
ನೋಡದೆ ಒಂದು ಜೀವದ ಜೊತೆ ಆಟ ಆಡ್ತಕ್ಕಂಥ ವಿಚಾರ ಏನಿದೆಯಲ್ಲ ನಾವು ಖಂಡಿಸ್ತೇವೆ. ಅದನ್ನು ಅವರಿಗೆ ಹೆಚ್ಚಿನ ಮಟ್ಟದಲ್ಲಿ ಪರಿಹಾರ ಸಿಗಬೇಕು. ಮತ್ತು ನಮ್ಮ ಸುರೇಶ್ ಅಣ್ಣವ್ರು ಹೇಳಿದಾಗೆ ಅವರಿಗೆ ಪಾಲನೆ ಪೋಷಣೆ ಮಾಡಲಿಕ್ಕೆ ಚಿಕ್ಕ ಮಗುಗೆ ಯಾರು ನೋಡಬೇಕು? ತಾಯಿನೇ ಇಲ್ಲ ಅಂದಾಗ ಅವ್ರಿಗೆ ಯಾರು ಪೋಷಣೆ ಮಾಡಲಿಕ್ಕಾಗತ್ತೆ? ಅದಕ್ಕೋಸ್ಕರ